ಸೊ ಎಸ್ಟರ್ಡೇ ಎಲ್ಲಿ ನಿಲ್ಸಿದ್ವಿ? ಕ್ರೌಡಿಂಗ್ ಔಟ್. ರಿಕಾರ್ಡಿಂಗ್ ಈಕ್ವಿವೆಲೆನ್ಸ್ ಪ್ರಪೋಸಿಷನ್ ಮುಗೀತಲ್ವಾ? ಎಸ್ ಆರ್ ನೋ? ಮುಗಿಲಿಲ್ವಾ? So now we should discuss about crowding out. So what is this crowding out effect? Yesterday only explained to you people. Crowding out. ಮತ್ತೊಂದ್ಸಲ ಹೇಳ್ತೀನಿ ನೋಡ್ಕೊಂಬಿಡಿ. First thing, government has two options. One, internal borrowings, another one, external borrowings. But according to economic survey, ಆರ್ಥಿಕ ಸಮೀಕ್ಷೆಯ ಪ್ರಕಾರ this constitutes 94%, this constitutes 6%. ಆಂತರಿಕ ಸಾಲದ ಪ್ರಮಾಣ 94% ಇದ್ರೆ ಬಾಹ್ಯ ಸಾಲದ ಪ್ರಮಾಣ 6% ಇದೆ. ಈಗ ಗವರ್ನಮೆಂಟ್ ನೋಡ್ಕೊಳ್ಳಿ, ಈಗ LIC ಹತ್ರ ದೇ ಹ್ಯಾವ್ ಪಬ್ಲಿಕ್ ಮನಿ, ಸಾರ್ವಜನಿಕರ ಹಣ ಇದೆ ಅಂತ ಅನ್ಕೊಳ್ಳೋಣ. ನಾವು ಗವರ್ನಮೆಂಟ್ ವಿಲ್ ಇಶ್ಯೂ ಸಮ್ ಬಾಂಡ್ಗಳನ್ನ ಇಶ್ಯೂ ಮಾಡಿ, ಇಟ್ ವಿಲ್ ಆಸ್ಕ್ LIC ಟು ಪರ್ಚೇಸ್, ಕೊಂಡ್ಕೊಳ್ಳೋದಕ್ಕೆ ಹೇಳುತ್ತೆ LIC. ನಾವು LIC ವಿಲ್ ಪರ್ಚೇಸ್ 10,000 crore worth bonds, 10,000 crore worth treasury bills, or 10,000 crore worth government securities. ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಎಷ್ಟು ಕ್ಯಾಟಗರಿ ಬರುತ್ತೆ ಅಂತ ಹೇಳ್ತೀನಿ, ವರಿ ಮಾಡಕ್ ಹೋಗ್ಬೇಡಿ. ಸರ್ಕಾರಿ ಭದ್ರತೆಗಳಲ್ಲಿ ಎಷ್ಟು ಕ್ಯಾಟಗರಿ ಬರುತ್ತೆ ಅಂತ ಹೇಳ್ತೀನಿ. 10,000 ಕೋಟಿ ಬಾಂಡ್ ಆಗಿರ್ಬೋದು, ಟ್ರೆಷರಿ ಬಿಲ್ ಆಗಿರ್ಬೋದು, G-Secs ಆಗಿರ್ಬೋದು, ಯಾವ್ದಾದ್ರು ಸರಿ. ಹೇಳಿದ್ರು ತಗೊಳ್ರಪ್ಪ ಇದನ್ನ ನೀವು ತಗೊಳ್ಳೇಬೇಕು ಅಂತ. ನೌ LIC ಪರ್ಚೇಸ್ಡ್ ಇಟ್, LIC ಕೊಂಡ್ಕೋತು. LIC ಹತ್ರ ಇದ್ದಂತ 10,000 crore ಅಡಿಷನಲ್ ಮನಿ, ಹೆಚ್ಚುವರಿ ಹಣ, ಏನ್ 10,000 ಕೋಟಿ ಹೆಚ್ಚುವರಿ ಹಣ ಇತ್ತು ನೋಡಿ, ದಟ್ ವೆಂಟ್ ಟು ದ ಗವರ್ನಮೆಂಟ್. ಅದು ಸರ್ಕಾರಕ್ಕೆ ಹೋಗಿದೆ. ದಟ್ ವೆಂಟ್ ಟು ದ ಗವರ್ನಮೆಂಟ್. ಸರ್ LIC ಇದ್ದಿದ್ರೆ ಏನಾಗಿರ್ತಿತ್ತು ಅಂದ್ರೆ, ದಿಸ್ ವುಡ್ ಹ್ಯಾವ್ ಬಿನ್ ಯೂಸ್ ಫಾರ್ ಇನ್ವೆಸ್ಟ್ಮೆಂಟ್, ಹೂಡಿಕೆಗೆ ಆಗ್ತಿತ್ತು. ಯಾವ್ಯಾವ ತರ ಆಂಗಲ್ಸ್ ಆಗುತ್ತೆ ಅದು ಅಂತ ಹೇಳ್ತಿದ್ದೀನಿ. ಇನ್ವೆಸ್ಟ್ಮೆಂಟ್ಗೆ ಹೋಗಿರ್ತಿತ್ತು ಒಂದು, ಅಥವಾ ಇದೇ ಹಣವನ್ನ, ದಿಸ್ ಮನಿ ವಾಟ್ ದೇ ವುಡ್ ಹ್ಯಾವ್ ಡನ್, ದೇ ವುಡ್ ಹ್ಯಾವ್ ಇನ್ವೆಸ್ಟೆಡ್ ಇನ್ ಕಾರ್ಪೊರೇಟ್ ಸೆಕ್ಟರ್, ವಾಣಿಜ್ಯೋದ್ಯಮ ವಲಯದಲ್ಲಿ ಹೂಡಿಕೆ ಮಾಡಬಹುದಾಗಿತ್ತು. ದೇ ವುಡ್ ಹ್ಯಾವ್ ಡನ್ ಈಸಿಲಿ. ಎಸ್ ಆರ್ ನೋ? ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗಿರ್ತಿತ್ತು, ಪಬ್ಲಿಕ್ಗೆ ಅದರಿಂದ ಜಾಸ್ತಿ ಬೆನಿಫಿಟ್ ಇರ್ತಿತ್ತು. ದೇ ವುಡ್ ಹ್ಯಾವ್ ಗಾಟ್ ಮೋರ್ ಬೆನಿಫಿಟ್. ಇನ್ನು ಎರಡನೇದು, ಯು ಗೋ ಟು RBIಗೆ ಹೋಗ್ತೀರಾ, 15,000 ಕೋಟಿದು ಬಾಂಡ್ ಕೊಂಡ್ಕೊಳ್ರಪ್ಪ ಅಂತ ನಮ್ಮ ಹತ್ರ ಹೇಳ್ತೀರಾ. RBI ಹತ್ರ ಇರುವಂತ ಎಕ್ಸ್ಟ್ರಾ ಮನಿನ ಸರ್ಕಾರ ತನ್ನ ಕಡೆ ಹೇಳ್ಕೊತಾ ಇದೆ. ನಾವು ಒನ್ಸ್ ಅಗೇನ್ RBI ಕೆನಾಟ್ ಯೂಸ್ ಇಟ್ ಫಾರ್ ಲೆಂಡಿಂಗ್ ಆಕ್ಟಿವಿಟೀಸ್, ಸಾಲ ಕೊಡೋ ಚಟುವಟಿಕೆಗಳಿಗೆ ಬಳಸಕ್ಕಾಗಲ್ಲ. ಸೇಮ್ ದೇ ವಿಲ್ ಗೋ ಟು SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರನೂ ಕಿತ್ಕೋತಾರೆ ದುಡ್ಡನ್ನ. ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೆನಾಟ್ ಯೂಸ್ ಇಟ್ ಫಾರ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಲಾಜಿಕ್ ಬಹಳ ಸಿಂಪಲ್. ಬೋರ್ಡ್ ಕಡೆ ನೋಡಿ ಎಲ್ಲ, ಒಂದ್ ನಿಮಿಷ. ಮನಿ ಸಪ್ಲೈ, ಹಣದ ಪೂರೈಕೆ 1,00,000 ಕೋಟಿ ಇದೆ ಅಂತ ಅನ್ಕೊಳ್ಳೋಣ, 1,00,000 crore. ಇದರಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾನೇ 80,000 ಕೋಟಿನ ತನ್ನ ಎಕ್ಸ್ಪೆಂಡಿಚರ್ಗೆ ತಗೊಂಡ್ರೆ, ಮಾರ್ಕೆಟ್ ಕೊಡೋದು ಕುಳಿದಿರೋದು ಎಷ್ಟಣ? ಓನ್ಲಿ 20,000 crore. ಗವರ್ನಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಅಬ್ಸರ್ವ್ಡ್ ದಿಸ್ 80,000 crore. ಮಾರ್ಕೆಟ್ ಅಲ್ಲಿ ಖರ್ಚು ಮಾಡಕ್ಕಿರುವಂತ ಹಣ ಎಷ್ಟಿದೆ? 20,000 crore. ನಿನ್ನೆ ಆಸ್ ಐ ಗೇವ್ ಯು ಎಕ್ಸಾಂಪಲ್ ಟು ಯು ಪೀಪಲ್, ಪರ್ಸನಲ್ ಲೋನ್, ಹೋಮ್ ಲೋನ್, ಆಯ್ತಾ, ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ಖಾಸಗಿ ವಲಯದ ಹೂಡಿಕೆ. ಉದಾಹರಣೆಗೆ ಯಾವುದೋ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಒಂದು ಪ್ಲಾನ್ ಅಥವಾ ಪಾಲಿಸಿ, ಒಂದು ರೋಡ್ ನಿರ್ಮಾಣ ಮಾಡ್ತಿದ್ದೀರಾ, ಯು ಆರ್ ಕನ್ಸ್ಟ್ರಕ್ಟಿಂಗ್ ಎ ರೋಡ್. ನೌ ದಿಸ್ ಕಂಪನಿ, private company,
ದೇ ವಾಂಟ್ ಲೋನ್, ಸಾಲ ಬೇಕು ಅವ್ರಿಗೆ, ಸಾಲಕ್ಕೆ ಅಪ್ಲೈ ಮಾಡ್ತಾರೆ, ಬಟ್ ಸಾಲಕ್ಕೆ ಅವಕಾಶಗಳಿಲ್ಲ. ಏನಕ್ಕೆ? ಮಾರ್ಕೆಟ್ ಅಲ್ಲಿ ಇರೋದೇ ಎಷ್ಟು ದುಡ್ಡು? ಎಷ್ಟಿದೆ? ಬರೀ 20,000 ಕೋಟಿ. ಇವ್ರು ಕೊಡದ, ಇವ್ರು ಕೊಡದ, ಇವ್ರು ಕೊಡದ. ಈ ಟೆಂಡೆನ್ಸಿನ ನೀವೇನಂತ ಕರಿತೀರಾ? ಕ್ರೌಡಿಂಗ್ ಔಟ್ ಎಫೆಕ್ಟ್ ಅಂತ ಕರಿತೀರಾ. ಸೊ ಸರ್ಕಾರ ಇಂಟರ್ನಲ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಬಾರೋ ಮಾಡೋದಕ್ಕೆ ಶುರು ಮಾಡಿದ್ರೆ ದಿಸ್ ಟೆಂಡೆನ್ಸಿ ವಿಲ್ ಹ್ಯಾಪನ್. ಬರ್ಕೊಳ್ಳಿ, ಇದು ಮನಿ ಸಪ್ಲೈ, ಹಣದ ಪೂರೈಕೆ. ದಿಸ್ ಈಸ್ ಮನಿ ಸಪ್ಲೈ, ಹಣದ ಪೂರೈಕೆ. 80,000 ಕೋಟಿ ಸರ್ಕಾರ ತಗೊಂಡ್ಬಿಟ್ಟಿದೆ, 20,000 ಕೋಟಿ ನಮಗ್ ಬಿಟ್ಟಿದ್ದಾರೆ ಅಂತ ಅರ್ಥ. ಅದು ರೈಟ್ ಡೌನ್. ಜನ ಎಲ್ಲ ಮುತ್ಕೋತಾರೆ ಗೊತ್ತಾ, ಆ ರೀತಿ ಪರಿಸ್ಥಿತಿ. ಪ್ಲೀಸ್ ಕಂಟಿನ್ಯೂ. ರೈಟ್ ಡೌನ್. ಕ್ರೌಡಿಂಗ್ ಔಟ್ ಎಫೆಕ್ಟ್, ಕ್ರೌಡಿಂಗ್ ಔಟ್ ಎಫೆಕ್ಟ್ ಆಫ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ಖಾಸಗಿ ಹೂಡಿಕೆಯ ಕ್ರೌಡಿಂಗ್ ಔಟ್ ಪರಿಣಾಮ ಅಂತ ಬರೀಬಹುದು. ಕ್ರೌಡಿಂಗ್ ಔಟ್ ಎಫೆಕ್ಟ್ ಆಫ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ನೆನೆ ಬರ್ಸಿಲ್ಲ ನೋಡಿ, ಇದೊಂದು ಸೌಂಡ್ ಸ್ಟಾರ್ಟ್ ಆಯ್ತು ಇವಾಗ. Write down. Write down. Write down. If the government starts borrowing from internal market, ಸರ್ಕಾರ ಆಂತರಿಕ ಮಾರುಕಟ್ಟೆಯಿಂದ ಹೆಚ್ಚಿನ ಸಾಲವನ್ನು ಪಡೆಯಲು ಮುಂದಾದರೆ, ಎಲ್ಲಿ ನಮ್ಮ ರಮೇಶಣ್ಣ? ಫ್ರಮ್ ಇಂಟರ್ನಲ್ ಮಾರ್ಕೆಟ್, ಆಂತರಿಕ ಮಾರುಕಟ್ಟೆಯಿಂದ ಹೆಚ್ಚಿನ ಸಾಲದ ಹಣವನ್ನು ಪಡೆದುಕೊಳ್ಳಲು ಮುಂದಾದರೆ, ಇಟ್ ಲೀಡ್ಸ್ ಟು ಕ್ರೌಡಿಂಗ್ ಔಟ್ ಎಫೆಕ್ಟ್, ಕ್ರೌಡಿಂಗ್ ಔಟ್ ಪರಿಣಾಮ ಉಂಟಾಗುತ್ತದೆ. ಫಾರ್ ಎಕ್ಸಾಂಪಲ್, ಇಫ್ ದ ಗವರ್ಮೆಂಟ್ ಬಾರೋಸ್, ಉದಾಹರಣೆ ಎಕ್ಸಾಂಪಲ್, if the government borrows from LIC, EPFO. What is EPFO? Employees Provident Fund Organization. EPFO. Employees Provident Fund Organizations, Financial Institutions, ಹಣಕಾಸಿನ ಸಂಸ್ಥೆಗಳು, ಬ್ಯಾಂಕ್ಗಳು, less money will be available to private corporate borrowers. ಖಾಸಗಿ ವಾಣಿಜ್ಯೋದ್ಯಮಿಗಳಿಗೆ less money will be available to private corporate borrowers. ಖಾಸಗಿ ವಾಣಿಜ್ಯೋದ್ಯಮಿಗಳಿಗೆ ಕಡಿಮೆ ಹಣ ಲಭ್ಯವಿರುತ್ತದೆ, ಹಣದ ಲಭ್ಯತೆ ಕಡಿಮೆ ಆಗುತ್ತದೆ ಅಂತ ಅಂದ್ರೂ ಒಳ್ಳೇದೇ. ಲೆಸ್, ತುಂಬಾ ಕಮ್ಮಿ ದುಡ್ಡಿರುತ್ತೆ ಅಂತ ಅರ್ಥ. ಸರಿನಾ? ಡ್ಯೂ ಟು ದಿಸ್, ಇದರಿಂದ ದೇ ಕೆನಾಟ್ ಎಕ್ಸ್ಪ್ಯಾಂಡ್ ದೇರ್ ಆಕ್ಟಿವಿಟೀಸ್, ತಮ್ಮ ಚಟುವಟಿಕೆಗಳನ್ನು ವಿಸ್ತರಿಸಲು ಸಾಧ್ಯವಾಗುವುದಿಲ್ಲ. ಕೆನಾಟ್ ಎಕ್ಸ್ಪ್ಯಾಂಡ್ ದೇರ್ ಆಕ್ಟಿವಿಟೀಸ್. ಬೋರ್ಡ್ ಕಡೆ ನೋಡಿ. ನೌ ದಿಸ್ ಈಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಅಥವಾ ದಿಸ್ ಈಸ್ ಟೊಯೋಟಾ. ಸರಿನಾ? ನೌ ದೇ ವಾಂಟ್ ಟು ಸ್ಟಾರ್ಟ್ ಅನದರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇನ್ ಧಾರವಾಡ. ಧಾರವಾಡದಲ್ಲಿ ಒಂದು ಉತ್ಪಾದನಾ ಘಟಕವನ್ನ, ತಯಾರಿಕಾ ಘಟಕವನ್ನ ಸ್ಥಾಪನೆ ಮಾಡಬೇಕು ಅಂತ ಇದೆ ಅವ್ರಿಗೆ. ಸರಿನಾ? ಇದನ್ನ ಸ್ಥಾಪನೆ ಮಾಡೋದಿಕ್ಕೆ ಏನ್ ಬೇಕಪ್ಪ ಇವ್ರಿಗೆ? ದೇ ನೀಡ್ ಇನ್ವೆಸ್ಟ್ಮೆಂಟ್. ಬೋರ್ಡ್ ಕಡೆ ನೋಡಿ. ಈಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಓಪನ್ ಮಾಡಿದ್ದಾರೆ. ಎಲ್ಲಿ? ಧಾರವಾಡಲ್ಲಿ. ಧಾರವಾಡಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಓಪನ್ ಮಾಡಿದ್ರೆ ಏನಾಗುತ್ತೆ ನೋಡ್ಕೊಳ್ಳಿ. 1 by 1 ಹೇಳ್ತಾ ಹೋಗ್ತೀನಿ. 10th ಸ್ಟ್ಯಾಂಡರ್ಡ್ ಓದಿರೋಂಥವ್ರಿಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸಿಕ್ಕುತ್ತಾ? ಡಿಪ್ಲೊಮಾ ಮಾಡಿರೋರ್ಗೆ ಕೆಲಸ ಸಿಕ್ಕುತ್ತೇನ್ರಿ? ಇಂಜಿನಿಯರಿಂಗ್ ಮಾಡಿರೋರ್ಗೆ ಕೆಲಸ ಸಿಕ್ಕುತ್ತೇನ್ರಿ? MBA ಇನ್ HR ಡಿಪಾರ್ಟ್ಮೆಂಟ್, MCOM ಅಕೌಂಟ್ಸ್ ಡಿಪಾರ್ಟ್ಮೆಂಟ್,
ಸರಿನಾ? ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೆಲಸ ಸಿಗುತ್ತೆ. ಈಗ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಲೆಟ್ ಅಸ್ ಅಸ್ಯೂಮ್ 600 ಪೀಪಲ್ ವಿಲ್ ವರ್ಕ್, 600 ಜನ ಕೆಲಸ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಓಕೆನಾ? ಈಗ 600 ಜನ ವಾಸಿಸ್ಬೇಕು ಅಂದರೆ ಸುತ್ತಮುತ್ತ ಏರಿಯಾಗಳಲ್ಲಿ ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ. ಹೇಗೆ ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ? ಮನೆ ಬೇಡವೇನ್ರಿ ಇವ್ರಿಗೆ? ರೆಂಟೆಡ್ ಹೌಸ್ ಬೇಕಾ ಬೇಡವಾ? ನಾವು ರಿಯಲ್ ಎಸ್ಟೇಟ್ ವಿಲ್ ಸ್ಟಾರ್ಟ್ ಗೋಯಿಂಗ್ ಅಪ್. ಬಾಡಿಗೆ ಮನೆಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ವೆನ್ ದೇರ್ ಇಸ್ ಎ ಮೋರ್ ಡಿಮ್ಯಾಂಡ್ ಫಾರ್ ರೆಂಟೆಡ್ ಹೌಸ್, ಮನೆ ಕಟ್ಸೋರ್ ಸಂಖ್ಯೆ ಹೆಚ್ಚಾಗುತ್ತಾ ಕಮ್ಮಿ ಆಗುತ್ತಾ? ಹೆಚ್ಚಾಗುತ್ತಾ? ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ ಆಯ್ತಾ ಸರ್? ಇಲ್ಲಿಂದ ಕೆಲ್ಸಕ್ಕೆ ಹೋಗೋದಿಕ್ಕೆ ಆಟೋ, ಓಲಾ, ಊಬರ್, ಟ್ಯಾಕ್ಸಿ, ರೈಟ್ ಆರ್ ರಾಂಗ್? ರೋಡ್ ಇನ್ಫ್ರಾಸ್ಟ್ರಕ್ಚರ್ ಹೆಂಗಾಗ್ತಿದೆ ನೋಡಿ. ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮ್ಮ ಆಕ್ಟಿವಿಟೀಸ್ನ, ಆಟೋಮೆಟಿಕಲಿ ಇಟ್ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್, ಉದ್ಯೋಗವನ್ನು ಸೃಷ್ಟಿ ಮಾಡುತ್ತದೆ. ಉದ್ಯೋಗ ಸೃಷ್ಟಿ ಆದ್ರೆ ಮರು ಉದ್ಯೋಗ ಸೃಷ್ಟಿ ಆಗ್ಲೇಬೇಕದು. ಇದು ಲಿಂಕ್, ಇದು ಚೈನ್ ಲಿಂಕ್. ಅವತ್ತೇ ಬರೆದು ತೋರಿಸಿದ್ದೀನಿ. ಎಸ್ ಆರ್ ನೋ? ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್ ಹಿಯರ್. ಈ ತರದ ಆಕ್ಟಿವಿಟೀಸ್ಗೆ ದುಡ್ಡು ಇರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ, ಅದನ್ನೇ ಬರ್ಸಿರೋದು. ಅರ್ಥ ಆಯ್ತಾ? ಇಂಡಸ್ಟ್ರಿಯಲ್ ಎಕ್ಸ್ಪೆನ್ಷನ್ ಆಗೋದಿಲ್ಲ. ಎಕ್ಸ್ಪೆನ್ಷನ್ ಆಗದಿದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಲ್ಲ. ಬರ್ಕೊಳ್ಳಿ. LIC ಬೋರ್ಡ್ ಕಡೆ ನೋಡಿ, ಫೋಕಸ್ ಮಾಡಿ ದಯವಿಟ್ಟು. 20,000 ಕೋಟಿ ದೇ ಹ್ಯಾವ್ ಸರ್ಪ್ಲಸ್. ಬೋರ್ಡ್ ಕಡೆ ನೋಡಬೇಕು. ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇಶ್ಯೂ ಮಾಡ್ತಾ ಇದ್ದಾರೆ, ಸರ್ಕಾರಿ ಭದ್ರತೆಗಳನ್ನ ಇಶ್ಯೂ ಮಾಡ್ತಿದ್ದಾರೆ. LIC ಹತ್ರ ಇರುವಂತಹ 15,000 ಕೋಟಿಯನ್ನ ಸರ್ಕಾರ ತನ್ನ ಕಡೆ ಎಳ್ಕೊತಾ ಇದೆ. ಇದಕ್ಕೆ ಇವ್ರು ಕೊಡೋ ಬಡ್ಡಿ ಬರೀ 8%. ಎಷ್ಟು ಪರ್ಸೆಂಟು? ಬರೀ 8%. ಸರ್ಕಾರ LIC ಬರೀ 8% ಕೊಟ್ರೆ LICದು ಪ್ರಾಫಿಟ್ ಕಮ್ಮಿ ಆಗುತ್ತಾ ಜಾಸ್ತಿ ಇರುತ್ತಾ? LIC ಪ್ರಾಫಿಟ್ ಆಲ್ಸೋ ವಿಲ್ ಬಿ ಲೆಸ್. LIC ಪ್ರಾಫಿಟ್ ಕಮ್ಮಿ ಅಂದ್ರೆ LIC ತನ್ನ ಶೇರ್ ಹೋಲ್ಡರ್ಸ್ಗೆ ಕೊಡೋ ಪ್ರಾಫಿಟ್ ಕಮ್ಮಿ ಇರುತ್ತಾ ಜಾಸ್ತಿ ಇರುತ್ತಾ? ಕಮ್ಮಿ ಇರುತ್ತೆ. ಇಫ್ ದ ಸೇಮ್ 20,000 crore is invested in ಕಾರ್ಪೊರೇಟ್ ಶೇರ್ಸ್, ಕಾರ್ಪೊರೇಟ್ ವಲಯದಲ್ಲಿ ಏನಾದರೂ ಇದನ್ನ ಹೂಡಿಕೆ ಮಾಡಿದ್ರೆ ದೇ ಮೇ ಗೆಟ್ 14%. ಎಷ್ಟು ಸಿಗ್ಬೋದು ಅವ್ರಿಗೆ? 14% ಸಿಗ್ಬೋದು. ನಾವು LIC ವಿಲ್ ಗೆಟ್ ಮೋರ್ ಪ್ರಾಫಿಟ್. ಶೇರ್ ಹೋಲ್ಡರ್ಸ್ ಆಲ್ಸೋ ವಿಲ್ ಗೆಟ್ ಮೋರ್ ಪ್ರಾಫಿಟ್. ಎಸ್ ಸರ್ ನೋ? ನೋಡಿ, LIC ಹತ್ರ ದುಡ್ಡಿದೆ 20,000 ಕೋಟಿ. ಗವರ್ನಮೆಂಟ್ ಇಶ್ಯೂಡ್ ಬಾಂಡ್ಸ್ ಅಂಡ್ ಇಟ್ ಅಬ್ಸಾರ್ಬ್ಡ್ 15,000 crore. ಬರೀ 8% ಇಂಟ್ರೆಸ್ಟ್ ಪರ್ ಆನಮ್ ಪ್ರತಿ ವರ್ಷ. ಸೊ LIC is getting less profit, so it will pay less to shareholders. shareholders ಯಾರು? ನನ್ನಂತ ನಿಮ್ಮಂತ ಕಾಮನ್ ಪೀಪಲ್. ಸರಿನಾ? ಇಫ್ ದ ಸೇಮ್ ಅಮೌಂಟ್, ಇದೇ ಹಣನ ಕಾರ್ಪೊರೇಟ್ ಶೇರ್ಸ್ ಮೇಲೆ, ಮ್ಯೂಚುವಲ್ ಫಂಡ್ಸ್ ಮೇಲೆ ದುಡ್ಡು ಹಾಕಿದ್ರೆ ಹೌ ಮಚ್ ವಿಲ್ ಗೆಟ್? 14% ಸಿಗುತ್ತೆ ಅನ್ಕೊಳ್ಳೋಣ. ಮೋರ್ ಪ್ರಾಫಿಟ್. ಮೋರ್ ಪ್ರಾಫಿಟ್ ಅಂದ್ರೆ ಮೋರ್ ಪ್ರಾಫಿಟ್ ಟು ಶೇರ್ ಹೋಲ್ಡರ್ಸ್. ಸರ್ಕಾರದ ಈ ಕ್ರಮದಿಂದ ಎಲ್ಲೋ ಒಂದು ಕಡೆ ಹೌಸ್ ಹೋಲ್ಡ್ ಇನ್ಕಮ್ ಕೂಡ ರೆಡ್ಯೂಸ್ ಆಗ್ತಿದ್ಯಾ, ಆಗುತ್ತಿಲ್ಲವಾ? ಯು ಅಂಡರ್ಸ್ಟುಡ್ ಆರ್ ನಾಟ್? ಮನೆ ಜನರ ಆದಾಯ ಕಮ್ಮಿ ಆಗ್ತಿದ್ಯಾ, ಆಗ್ತಿಲ್ವಾ? ಇದಕ್ಕೊಂದು ಹೆಸರಿದೆ. ವಿ ಕಾಲ್ ಇಟ್ ಆಸ್ ಫೈನಾನ್ಷಿಯಲ್ ರಿಪ್ರೆಷನ್. ಬಿಕಾಸ್ ಆಫ್ ಕ್ರೌಡಿಂಗ್ ಔಟ್ ಎಫೆಕ್ಟ್, ಸರ್ಕಾರದ ಈ ಕ್ರಮದಿಂದ ಜನರ ಮೇಲೆ ಆದಾಯ ಕಮ್ಮಿ ಆಗ್ತಿರೋದ್ರಿಂದ ಇದನ್ನೇಂತ ಕರಿತೀರಾ ನೀವು? ಫೈನಾನ್ಷಿಯಲ್ ರಿಪ್ರೆಷನ್. ರಿಸಿಷನ್ ಅಲ್ಲ, ರಿಪ್ರೆಷನ್ ಅಂತ ಕರೀತಾರೆ. ಜಿಯೋ ಕಂಪನಿ
ಹೊಸ ಸಿಮ್ಗಳನ್ನ ಬಿಡ್ತಾ ಇದ್ದಾನಂತೆ. ಒಂದು ಎಕ್ಸಾಂಪಲ್ ಅಪ್ಪ, ಒರಿಜಿನಲ್ ಅಲ್ಲ, ಕ್ಲಾಸ್ ಬಿಟ್ಟು ಓಡೋಗ್ಬಿಟ್ಟಿದ. 1 year ಡೇಟಾ ಫ್ರೀ ಅನ್ಲಿಮಿಟೆಡ್, 1 year ಟಾಕ್ ಟೈಮ್ ಫ್ರೀ, ಸರಿನಾ? ಆದರೆ ಬರೀ 100 ಸಿಮ್ ಕಾರ್ಡ್ಗಳನ್ನ ಮಾತ್ರ ಇಶ್ಯೂ ಮಾಡ್ತಾ ಇದ್ದಾರಂತೆ ಅಂತ ಸುದ್ದಿ ಬಂತು. 100 ಅಂದ್ರೆ ಯಾವುದಕ್ಕೂ ಲೆಕ್ಕ ಸಾಕಾಗಲ್ಲ, 1,00,000. ಈ ಸರ್ಕಾರ ಏನ್ ಮಾಡ್ತು ಅಂದ್ರೆ, ಅಣ್ಣ ಇದರಲ್ಲಿ 80,000 ಸಿಮ್ಗಳನ್ನ ನನ್ನ ಗವರ್ನಮೆಂಟ್ ಎಂಪ್ಲಾಯೀಸ್ಗೆ ಕೊಡು ಅಂತ ಹೇಳ್ತು. ಉಳಿದಿರೋದೇ 20,000 ಸಿಮ್ ಕಾರ್ಡು. ಈಗ ಯಾವುದೇ ರಿಲಯನ್ಸ್ ಆಫೀಸ್ ಮುಂದೆ ಹೋಗಿ ನಿಂತ್ಕೊಂಡ್ರು 1 ಕಿಲೋಮೀಟರ್ ಜನರದು ಕ್ಯೂ ಇದೆ. ಎಷ್ಟು ಕಿಲೋಮೀಟರ್? 1 ಕಿಲೋಮೀಟರ್ ಕ್ಯೂ ಇದೆ. ಇದನ್ನ ನೋಡ್ಬಿಟ್ಟು ತಾವುಗಳು ಏನಂತೀರಾ? ನಿಮ್ ಬಾಯಲ್ಲಿ ಒಂಚೂರು ಆ ಪದ ಹೇಳ್ಬಿಡ್ರಪ್ಪ. ಕ್ರೌಡೆಡ್ ಅಂತೀರಾ? ಸರಿ. ಸಚಿನ್ ಅವರು ಡಿ ಬಾಸ್ ಅವರ ಅಭಿಮಾನಿಯಾಗಿದ್ದು, ಡಿ ಬಾಸ್ ಅವರ ಡೆವಿಲ್ ಚಿತ್ರ ನಾಳೆ ಬೆಳಿಗ್ಗೆ ಬಿಡುಗಡೆ ಆಗಲಿದೆ. ಮಾರ್ನಿಂಗ್ 10:30 ಶೋಗೆ. ಹೇಗಿರುತ್ತೆ ರಶ್ಯು ಸಚಿನ? ಲಾಠಿ ಚಾರ್ಜ್ ನಿಜನಾ ಸುಳ್ಳ? ಲಾಠಿ ಚಾರ್ಜಾ ಇಲ್ವಾ? ಹೇಗಿರುತ್ತೆ ಕ್ರೌಡು? ಏನಕ್ಕೆ ಅಂದ್ರೆ ಇರೋದೇ 1000 ಟಿಕೆಟು, ಬಂದಿರೋದು 10,000 ಅಭಿಮಾನಿಗಳು. ಇದನ್ನ ಕ್ರೌಡೆಡ್ ಅಂತ ಕರಿತೀರಾ, ಕರಿಯಲ್ವಾ? ಸೇಮ್ ಕಾನ್ಸೆಪ್ಟ್ ನ ಹೇಳಿದ್ದು. ನಿಮ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ, ಅರ್ಥ ಮಾಡ್ಕೊಂಡಿರೋರ್ಗೂ ನಮಸ್ಕಾರ. ಅರ್ಥ ಮಾಡ್ಕೊಂಡಿದ್ದಕ್ಕೆ ಇನ್ನೇನಲ್ಲಿ ಹಣದ ಪೂರೈಕೆ. ಈ ಕಡೆ ನೋಡ್ರಪ್ಪ, ನೋಡಿ 1 ನಿಮಿಷ. ನಾನು ಸ್ವಲ್ಪ ಫಾಸ್ಟ್ ಆದೆ, ಮಿಸ್ ಹೊಡಿತು. इसको इंडिया समझो 2 ಭಾಗ ಮಾಡಿದ್ದೀನಿ. ದಿಸ್ ಈಸ್ ಅನ್ಎಂಪ್ಲಾಯ್ಡ್ ಪೀಪಲ್, ಉದ್ಯೋಗ ಇಲ್ಲದೆ ಇರೋರು. ದಿಸ್ ಈಸ್ ಎಂಪ್ಲಾಯ್ಡ್ ಸೆಗ್ಮೆಂಟ್, ಉದ್ಯೋಗ ಇರುವಂತಹ ವರ್ಗ. ಈ ವರ್ಗದವರು ಎಂಪ್ಲಾಯ್ಮೆಂಟ್ ಇರೋ ಕಾರಣದಿಂದ ಇನ್ಕಮ್ ಇರುತ್ತೆ. ವೆನ್ ದೇ ಹ್ಯಾವ್ ಇನ್ಕಮ್, ಆನ್ ಒನ್ ಸೈಡ್ ದೇ ವಿಲ್ ಸ್ಪೆಂಡ್, ಆನ್ ದ ಅದರ್ ಸೈಡ್ ದೇ ವಿಲ್ ಸೇವ್. ಒಂದು ಕಡೆ ಖರ್ಚು ಮಾಡ್ತಾರೆ, ಒಂದು ಕಡೆ ಉಳಿಸ್ತಾರೆ. ಈ ಉಳಿತಾಯ ಆಗಿರೋ ಹಣನ ಬ್ಯಾಂಕ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಶೇರ್ ಮಾರ್ಕೆಟ್, ಇನ್ಶೂರೆನ್ಸ್ ಮಾರ್ಕೆಟ್, ಗವರ್ನಮೆಂಟ್ ಸೆಕ್ಟರ್, ರಿಯಲ್ ಎಸ್ಟೇಟ್, ಗೋಲ್ಡ್ ಮಾರ್ಕೆಟ್ ಅಥವಾ ಬುಲಿಯನ್ ಮಾರ್ಕೆಟ್. ಎಲ್ಲರೂ ಕಾಯ್ತಿರ್ತಾರೆ ನನಗ್ ಬೇಕು ಅಂತ. ಈಗ ಬ್ಯಾಂಕ್ ಹೇಳ್ತು, ನನ್ನ ಹತ್ರ FD ಇಡ್ರಿ, ನಾನು ವರ್ಷಕ್ಕೆ ನಿಮಗೆ 8% ಬಡ್ಡಿ ಕೊಡ್ತೀನಿ ಅಂತ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹೇಳ್ತು, ನನ್ನ ಹತ್ರ ಇಡಿ, ನಾನು 8% ಕೊಡ್ತೀನಿ ಅಂತ. ಶೇರ್ ಮಾರ್ಕೆಟ್ ಸಚಿನ್ ತೆಂಡೂಲ್ಕರ್ ಮತ್ತೆ ಧೋನಿ ಬಂದ್ಬಿಟ್ಟು ಹೇಳಿದ್ರು ಮ್ಯೂಚುವಲ್ ಫಂಡ್ಸ್ ಸಹಿಯೇ ಅಂತ. ಇನ್ನೊಬ್ಬ ಯಾರೋ ಇನ್ಶೂರೆನ್ಸ್ ಏಜೆಂಟ್ ಬಂದ, ಹಣ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಣ, ಲೈಫ್ ಇನ್ಶೂರೆನ್ಸ್ ಮಾಡಿಸೋಣ, ಸೇಫ್ಟಿ ಅಂತ ಹೇಳ್ದ. ಸರ್ಕಾರದವರು ಹಣ ನಂದು ಟ್ರೆಷರಿ ಬಿಲ್ ತಗೊಳ್ಳೋಣ ಅಂದ್ರು.
ರಿಯಲ್ ಎಸ್ಟೇಟ್ ಅವರು ಅಣ್ಣ ನಂದು ಅಪಾರ್ಟ್ಮೆಂಟ್ ಇದೆ ತಗೊಳ್ಳಿ ಅಂದ್ರು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ಕಡೆಯಿಂದ ಚಿನ್ನದ ಮೇಲೆ ವಿಶೇಷ ಆಫರ್. ನಾನು ಏನ್ ತೋರಿಸ್ತಿದ್ದೀನಿ ಅಂದ್ರೆ, ನಮ್ಮಲ್ಲಿ ಎಷ್ಟು ಸೇವಿಂಗ್ಸ್ ಇದೆಯೋ ಅಷ್ಟೇ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಆಗೋದು. ಓಕೆನಾ? ನೋಡಿ, ಈ ಕ್ಯಾಟಗರಿ ಹತ್ರ ನೋ ಎಂಪ್ಲಾಯ್ಮೆಂಟ್, ನೋ ಇನ್ಕಮ್, ನೋ ಎಕ್ಸ್ಪೆಂಡಿಚರ್, ನೋ ಸೇವಿಂಗ್ಸ್. ಈ ಕ್ಯಾಟಗರಿ ಹತ್ರ ದೇ ಹ್ಯಾವ್ ಎಂಪ್ಲಾಯ್ಮೆಂಟ್, ಇನ್ಕಮ್, ಆನ್ ಒನ್ ಸೈಡ್ ದೇ ಸ್ಪೆಂಡ್, ಆನ್ ದ ಅದರ್ ಸೈಡ್ ದೇ ಸೇವ್. The savings in India will convert as what? Convert as investment. ಈ ರೀತಿ ಸೇವಿಂಗ್ಸ್ ಕೂರ್ಸಿ ಫಸ್ಟ್ ಕ್ಲಾಸಾ? ಕೂತ್ಕೊಳ್ಳಿ ಫಸ್ಟ್ ಕೂತ್ಕೊಳ್ಳಿ, ಕಷ್ಟ ಸುಖ ಆಮೇಲೆ ಮಾತಾಡೋಣ. ಫಸ್ಟ್ ಕ್ಲಾಸಾ? ಮತ್ತೆ ಅಲ್ಲಮ್ಮ ನನ್ನ ಕ್ಲಾಸ್ ಫಸ್ಟಾ ಅಂತ ಕೇಳಿದೆ. ಇಲ್ಲ ಅವ್ರು ಹೇಳ್ಕೊಟ್ಟು ಕರ್ಕೊಂಬಂದ್ರ, ಫಸ್ಟ್ ಕ್ಲಾಸ್ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಅಂತ. ಅಲ್ಲಿ ಪಿಲ್ಲರ್ ಇದೆ ಗುರು, ಅಲ್ಲಿ ಹೋಗಮ್ಮ. ಅಲ್ಲಿ ಸಂತೋಷ್ ಕೂತಿದಾರ, ಅಲ್ಲಿ ಹೋಗಿ ಆರಾಮಾಗಿ ಹೋಗಿ. ಡೋಂಟ್ ಪ್ಯಾನಿಕ್. ಕಾಲೇಜ್ಗೆ ಹೋಗಿದ್ರಿ ಅಲ್ವಾ ಪಾಪಚ್ಚಿ, ಬಂದು ಕೂತ್ಕೊಳ್ಳಿ ಆರಾಮಾಗಿ. ಅಲ್ಲಾರು ಸರಿ. ಇಲ್ಲಿ ಸಂತೋಷ್ ಇಲ್ಲಿದ್ದಾರೆ, ಮುಂದೆ ಬೇಕು ಅಂದ್ರೆ ಇಲ್ಲಿ ಬನ್ನಿ, ಗಾಳಿ ಬೇಕು ಅಂದ್ರೆ ಅಲ್ಲಿ ಹೋಗಿ, ತಳ್ಳಕ್ ಈಸಿ ನನಗೆ. ನಿಜನಾ ಸುಳ್ಳ? ನೋಡ್ರಿ ಈಗ ಎಲ್ಲರೂ. ಸೊ ಸೇವಿಂಗ್ಸ್ ಎಷ್ಟಿದೆಯೋ ಅದೇ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಆಗೋದು. ಆಚೆ ಹೋಗಿದ್ದಿದ್ರೆ ಮಾತ್ರ ಅವರು ಪಾಪ ಹೊಸ ಹುಡುಗ ಅಂತ ಸುಮ್ಮನಿದ್ದೆ. ನೀವು ಆಚೆ ಹೋಗಿದ್ದಿದ್ರೆ ಸರಿಯಾಗಿ ಪಂಚ್ಲೈನ್ ಕೊಡ್ತಿದ್ದೆ. ಅದು ತೆಗೆದ್ರೆ ಸೌಂಡು. ಇನ್ನೊಂದು ವರ್ಷ ಕಂಡ್ರೆ ಆಮೇಲೆ ಬರಲ್ಲ ಧಾರವಾಡಕ್ಕೆ ನಾನು. ಐ ನಾಟ್ ಕಮ್ ಟು ಧಾರವಾಡ. ಇಫ್ ದ ಸಿಚುವೇಶನ್ ಇಸ್ ಸೇವ್, ಐ ನಾಟ್ ಕಮ್ ಟು ಧಾರವಾಡ. ಸೀರಿಯಸ್ಲಿ. ದಿಸ್ ಹೆಸರಿಗಿರೋ ಫ್ಯಾನ್ಗಳು ಫಿಸಿಕ್ಸ್ ಗೊತ್ತಿಲ್ಲರೋ ಕಿತ್ತೋ ನನ್ನ ಮಗ ಸ್ಟೈಲ್ಗೋಸ್ಕರ ಹಾಕ್ಸೋನೋದನ್ನ. ಅಲ್ಲಿ ವೇವ್ಸು ಒಳಗೆ ಬರೋದು ಆಚೆ ಕಡೆನೆ ಹೋಗಲ್ಲ, ಹೀಟ್ ವೇವ್ಸು. ಫಿಸಿಕ್ಸ್ ಗೊತ್ತಿಲ್ದಿರೋ ಅವನು. ಅಲ್ಲ ಮೇಸ್ತ್ರಿಗೆ ಗೊತ್ತಾಗಬೇಕು ಫಿಸಿಕ್ಸು. ಈ ಕಡೆ ನೋಡಿ, ಹಿಂಗೆ ಇನ್ವೆಸ್ಟ್ಮೆಂಟ್ ಆಗಿ ಬರುತ್ತೆ. ವೆಯ್ಟ್. ಈ ಹಣ ಇನ್ವೆಸ್ಟ್ಮೆಂಟ್ ಆಗಿ ಬಂದಿರೋದು ಎಲ್ಲಿರುತ್ತಪ್ಪ? ಬ್ಯಾಂಕು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಈ ಥರ ಎಲ್ಲ ಕಡೆ ಇರುತ್ತಲ್ವಾ. ಈ ಗೌರ್ನಮೆಂಟು, ಕಿತ್ತೋದ್ ಗೌರ್ನಮೆಂಟು ಎಕ್ಸ್ಟರ್ನಲ್ ಬಾರೋಯಿಂಗ್ಸ್ಗೆ ಹೋಗ್ಬೇಕು. ಅಂದ್ರೆ ಹೊರಗಡೆ ಹೋಗಿ ಹೋಟ್ಲಲ್ಲಿ ತಿನ್ಕೊಂಬರೋ ಅಂತ ಕಳಿಸ್ಬೇಕು. ಅವ್ರು ಹೋಗ್ಬೇಕು. ಮನೇಲಿ ಮಾಡಿರೋದೇ ಇಷ್ಟೇ ಅನ್ನ, ಅದಕ್ಕೆ 8 ಜನ ಮಕ್ಳು ಅವ್ರು ತಿನ್ನಕ್ಕೆ. ಇವ್ರು ಅರ್ಧ ಮೊದಲೇ ತಿನ್ಕೊಂಬಿಟ್ರೆ ಆ ಮಕ್ಳಿಗೆ ಒಂದೊಂದು ತುತ್ತು ಸಿಕ್ಕುತ್ತೆ ಅಷ್ಟೇ. ಆ ಮಕ್ಕಳು ಅಂದ್ರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಸೊ ಸೇವಿಂಗ್ಸ್ ಇಷ್ಟೆಲ್ಲ ಹೋಗಿ ಇನ್ವೆಸ್ಟ್ಮೆಂಟ್ ಆಗಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅಲ್ಲಿ ಇರುವಂಥ ದುಡ್ಡು 1 ಲಕ್ಷ ಕೋಟಿ ಅಂತ ಅನ್ಕೊಳ್ಳಿ. ಮನಿ ಸಪ್ಲೈನೇ 1 ಲಕ್ಷ ಕೋಟಿ ಇದೆ ಅಂತ ಅನ್ಕೊಳ್ಳಿ. ದಿಸ್ ಈಸ್ ಯುವರ್ ಮನಿ ಸಪ್ಲೈ. ನಾವು ದಿಸ್ ಮನಿ ಸಪ್ಲೈನಲ್ಲಿ 80,000 ಕೋಟಿನ ಗೌರ್ಮೆಂಟ್ ಇಟ್ಕೋತಾ ಇದೆ. ಇನ್ನು 20,000 ಕೋಟಿನ ಜನಕ್ಕೆ ನೀವು ಯೂಸ್ ಮಾಡ್ಕೊಳ್ರ ಅಂತ ಕೊಟ್ಟಾಗ ವಾಟ್ ವಿಲ್ ಹ್ಯಾಪನ್? ಎಲ್ಲರೂ ಹೋಗಿ ನನಗ್ ಬೇಕು ಅಂತ ಓಡ್ತಾರೆ, ಗೊತ್ತಾ? ಕ್ರೌಡಿಂಗ್ ಔಟ್ ಎಫೆಕ್ಟ್. ಇನ್ ದಿಸ್ ಕ್ರೌಡಿಂಗ್ ಔಟ್ ಎಫೆಕ್ಟ್ there is another effect. If you take one tablet, you will have some side effects, right? These are the side effects. ಆ ಸೈಡ್ ಎಫೆಕ್ಟ್ ನಾನು ಹೇಳಿದ್ದು ಫೈನಾನ್ಷಿಯಲ್ repression. You got it? This is cold and cough which attacked first to you.
then body pain, then slight fever. This is body pain. This is slight fever. This is the main cause. Got it? This is what I said. Understood? Simple. Done? I said this is the concept. Okay? Now what I am talking, ಈಗ ಮಾತಾಡ್ತಿರೋದೇನು, crowding